ಯಾವಾಗ ನೋಡಿ ನೋಡಿದ್ರೆ ಎಷ್ಟು ಸತಿ ಸರ್ ನಾವು ಬರ್ತಾ ಇದ್ದೀವಿ ಸರ್. ಹಿಂಗೆ ಮಾಡ್ತಾರೆ ಸರ್ ಈ ಪೊಲೀಸ್ ತಿಂಗಳು ಕೇಸ್ ಹೋಗ್ತೀವಿ ಸರ್. ಹೊಡೆದ್ಬಿಟ್ರು ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಕಾಲಾವಕಾಶ ನೀಡದೆ ಏಕಾಏಕಿ ಬಡವರ ಮನೆಯನ್ನ ನೆಲಸಮ ಮಾಡಿದ್ದಾರೆ ಎಂದು ಕಸವನಹಳ್ಳಿ ವಸತಿ ಕಳೆದುಕೊಂಡವರು ಕಂದಾಯ ಅಧಿಕಾರಿಗಳ ವಿರುದ್ಧ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಕಸವನಹಳ್ಳಿ ಸರ್ವೆ ನಂಬರ್ 12/42.20 ಗುಂಟೆಯಲ್ಲಿದ್ದ ಜಮೀನಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಕಾಲಾವಕಾಶ ಇದ್ದರೂ ಸಹ ಅಧಿಕಾರಿಗಳು ಬಿಲ್ಡರ್ಸ್ಗಳ ಕೈಗೊಂಬೆಗಳಂತೆ ವರ್ತಿಸುತ್ತಿದೆ ಎಂದು ಬಡವರು ಸುಮಾರು 90ಕ್ಕೂ ಹೆಚ್ಚು ಮನೆಗಳು ನೆಲಸಮ ಮಾಡಿದ್ದಾರೆ ಎಂದು ವಕೀಲರಾದ ಅರವಿಂದ ಕಮತ್ ಅವರು ಬೇಸರ ವ್ಯಕ್ತಪಡಿಸಿದರು. ಜಯರಾಮ್ ಸೂರಪ್ಪ ಮೊದಲಿಯಾರ್ ಅವರ ಹೆಸರಿನಲ್ಲೇ ಪ್ರಸ್ತುತ ಪಹಣಿ ಇದೆ. ಬಂಡವಾಳಶಾಹಿಗಳು ಪೂಡಿ ಮಾಡಿಸದೆ ಸರ್ವೆ ಗಡಿಗಳನ್ನು ಸರಿಯಾಗಿ ಗುರುತಿಸದೆ ಆದೇಶದ ಕಾಲಾವಕಾಶವಿದ್ದರೂ ಕೂಡ ಇಂದು ಏಕಾಏಕಿ ನಮ್ಮ ವಾಸದ ಮನೆಗಳನ್ನು ವಿದ್ಯುತ್, ನೀರು ಸೇರಿದಂತೆ ದಿನೋಪಯೋಗಿ ವಸ್ತುಗಳ ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಯೋಗೇಶ್ ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಗೌರವಿಸುತ್ತೇವೆ. ಫೆಬ್ರವರಿ 19ರವರೆಗೂ ಕಾಲಾವಕಾಶವಿದ್ದರೂ ಮಾನವೀಯತೆ ಮರೆತು ಇಲ್ಲಿಯ ಅಧಿಕಾರಿಗಳು ಬಿಲ್ಡರ್ಗಳ ಪರ ಕೆಲಸ ಮಾಡುತ್ತಿರುವುದು ನೊಂದ ಮಹಿಳೆಯರು ನುಡಿದರು. ಈ ಸಂದರ್ಭದಲ್ಲಿ ನೂರಾರು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ರಕ್ಷಣೆ ನೀಡಿ ತೆರವು ಮಾಡಿಸುವ ಕಾರ್ಯದಲ್ಲಿ ಯಶಸ್ವಿಯಾದರು. ಇವತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಏನಿದೆಯೋ ಅದು ಆದೇಶ ನಾವು ಪಾಲನೆ ಮಾಡಲೇಬೇಕು. ಆದರೂ ಅದಕ್ಕೆ ಸಮಯ ಅನ್ನೋದು ಇದ್ದೇ ಇರುತ್ತೆ. 22ನೇ ತಾರೀಕು ಆದೇಶ ಆಗುತ್ತೆ. ನಾವು 5ನೇ ತಾರೀಕು ನಮಗೆ ಆದೇಶದ ಪ್ರತಿ ಸಿಗುತ್ತೆ, ಅಂದರೆ ಆರ್ಡ್ರ್ ಪ್ರತಿ 5ನೇ ತಾರೀಕು ಸಿಕ್ಕಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಅವ್ರು ಯಾವ ಥರ ಹಾಕಿದ್ದಾರೆ ಎಲ್ಲ ನೋಡಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ಅವರು ಕರೆಕ್ಟು ಒಂದು ಆದೇಶ ಆಗೈತೆ ಅಂದರೆ ಅದರಲ್ಲಿ ಸತ್ಯತೆ ಇರುತ್ತೆ ಅಂತ ನೋಡಿ ಮಾಡಿರ್ತಾರೆ. ಆದರೆ ಅಲ್ಲಿ ಏನು ಸಬ್ಮಿಷನ್ ಅಥವಾ ಕೊಟ್ಟಿರೋವಂಥ ಸತ್ಯತೆಗಳ ಮೇಲೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ. ಇಲ್ಲಿ ಮನೆಗಳು ಇರೋವಂಥದ್ದು ಮತ್ತು ಇಲ್ಲಿ ವಾಸ ಇರೋವಂಥದ್ದು ಅದನ್ನು ತೋರಿಸೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ನಮ್ಮ ವಕೀಲರು ಅದನ್ನು ಎಡವಿದ್ದಾರೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಇರೋ ಥರ ಇದ್ದರೆ ನಾವು ಹೋಗಿ ನೋಡ್ಬೋದು. ನಾವು ದಿನಗೂಲಿ ಮಾಡೋರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿ ಅಷ್ಟು ದೂರ ಹೋಗಿ ನಮ್ಮ ಕೈಯಲ್ಲಿ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದನ್ನು ಒಂದು ಸಾಧಕವಾಗಿ ತೊಗೊಂಡು ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಆದೇಶ ಇದೆ. ಆ ಆದೇಶಕ್ಕೆ ಪ್ರತಿ ಆದೇಶವಾಗಿ ನಮ್ಮ ಒಂದು ನಿವೇದನೆ ತೋರಿಸ್ಕೊಂಡ್ರೆ ಅದಕ್ಕೆ ಸಮಯಾವಕಾಶ ಇದೆ. ಇಲ್ಲಿ ಇವರು ಪೊಲೀಸವರು ಹೇಳೋ ಥರ ಅವ್ರಿಗೆ 3 ವಾರ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. 3 ವಾರ ಒಳಗೆ ಬಿಟ್ಕೊಟ್ಟು 1 ವಾರದೊಳಗೆ ಕಂಪ್ಲೇಂಟ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಮಿಷನರ್ಗೆ. ಆದರೆ ಕಮಿಷನರು ನಮ್ಮ ಮೇಲೆ ಒಂದು ಕರುಣೆ ತೋರಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಅವರು ಆದೇಶ ಪಾಲನೆ ಮಾಡದೇ ಇದ್ದಾಗ ಅವ್ರ ಕುತ್ತಿಗೆಗೆ ಬರುತ್ತೆ ಅನ್ನೋದು ಸತ್ಯ ಅಂತ ಆದ್ರೂ ನೈಜ ವಾಸ್ತವ ಅವ್ರಿಗೆ ತಿಳಿಸ್ಕೊಟ್ಟಾಗ ಇದೇನಾಗುತ್ತೆ, ಅಲ್ಲಿಗೆ ಅವ್ರು ತಲುಪಿಸಿದಾಗ ಇನ್ನೂ ನಮಗೆ ಸ್ವಲ್ಪ ಒಂದು ಹತ್ರ ಆಗುತ್ತೆ, ಹಾಗೂ ಆ ಸತ್ಯತೆ ಅಲ್ಲಿ ತಿಳಿಯುತ್ತೆ. ಆದರೆ ಇಲ್ಲಿ ಅದಕ್ಕೆ ಸಂದರ್ಭ ಕೊಡದೆ, ಕಾಲಾವಕಾಶ ಕೊಡದೆ ನಾವು ಆದೇಶ ಮಾಡೋರೆ ಅಷ್ಟೇ, ನಾವು ಅದನ್ನು ಪಾಲನೆ ಮಾಡ್ತೀವಿ, ನೀವೇನಾದ್ರು ಮಾಡಿ, ನೀವು ಹೋಗಿ ಕೋರ್ಟಿಗೆ ತಿಳಿಸಿ ಅಂದರೆ ಅಟ್ಲೀಸ್ಟ್ ನಾವು ಸುಪ್ರೀಂ ಕೋರ್ಟ್ಗೆ ಹಾಕಿರೋದು ಮೊನ್ನೆ ಹೋಗಿ ಕಮಿಷನರ್ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟು ಆಮೇಲೆ ನಾವು ಮೊನ್ನೆ ಕೇಸ್ ಡೈರಿ ನಂಬರ್ ಓಪನ್ ಮಾಡ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಬಂದು ಆನ್ಲೈನಲ್ಲೇ ಅದು ಆಟೋ ಸ್ಟೇಟಾಗಿ ಬರುವಂಥದ್ದು. ಸೊ ಇವಾಗ ಏನಾಗುತ್ತೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಇವತ್ತು ಬರಲಿಲ್ಲ. ಇವಾಗ ಸೋಮವಾರ ಮಂಗಳವಾರ ಅಟ್ಲೀಸ್ಟ್ ಬಂದಾಗ ನಮಗೆ ಸ್ವಲ್ಪ ಸಮಯಾವಕಾಶ ಕೊಡ್ತಾರೆ. ತಿರ್ಗಾ ಅದು ಪುನರ್ ಪರಿಶೀಲನೆ ಮಾಡೋಷ್ಟು ಸೌಭಾಗ್ಯ ನಮಗಿದ್ರೆ ಅಥವಾ ಇಲ್ಲಿ ಹೇಳಿರೋದು ಏನು ಸುಳ್ಳು ಅನ್ನೋದು ನಾವು ಸಾಬೀತುಪಡಿಸಿದ್ರೆ ಇದನ್ನು ತೆಗಿತಾರೆ. ಆದರೆ ಅದಕ್ಕೆ ಸಮಯ ಅವಕಾಶ ಕೊಡದೆ ಇವರು ಬಂಡವಾಳಶಾಹಿಗಳ ಜೊತೆ ಇದ್ಕೊಂಡು ಇವತ್ತು ಇಷ್ಟು ಮಾನ ಮರ್ಯಾದೆ ಕಳೆದು ಇವತ್ತು ಏನು ಒಂದು ಸ್ವಾಧೀನವನ್ನು ತೊಗೊಳ್ತಾ ಇದ್ದಾರೋ ಅದು ಕಾನೂನು ಬಾಹಿರವಾಗಿ ತೊಗೊಳ್ತಾ ಇದ್ದಾರೆ. ಆದರೆ ಕಾನೂನು ರಕ್ಷಣೆ ಮಾಡೋರೇ ಇಲ್ಲಿ ಕಾನೂನು ಬಾಹಿರವಾಗಿ ಕೊಡೋದ್ರಿಂದ ನಮ್ಮಂಥ ಬಡವರಿಗೆ ನ್ಯಾಯ ಎಲ್ಲೂ ಸುಪ್ರೀಂ ಕೋರ್ಟಲ್ಲೂ ಸಿಕ್ಕಲ್ಲ, ಹೈಕೋರ್ಟಲ್ಲೂ ಸಿಕ್ಕಲ್ಲ, ಲೋಯರ್ ಕೋರ್ಟಲ್ಲೂ ಸಿಕ್ಕಲ್ಲ. ನಾವೇನು ಮಾಡೋಕ್ಕಾಗಲ್ಲ, ಬಡವರು ನಾವು ಇದನ್ನೇ ಅನುಭವಿಸ್ಬೇಕು. ಇಷ್ಟೆಲ್ಲ 20 ವರ್ಷದಿಂದ ಬಾಧೆ ಬಿದ್ದು ಬಂದಿರೋರನ್ನ ಒಬ್ಬ ವಕೀಲರ ಮೇಲೆ ನಾವು ಸುಳ್ಳು ಹೇಳಬೇಕು. ಆದರೆ ಅವರು ಎಡವಿದ್ದಾರೆ ಅಂತ ಹೇಳ್ತೀನಿ ಹೊರತು ಒಂದು ವಕೀಲರು ಎಡವಿರೋ ಒಂದು ತಪ್ಪನ್ನು ಇದನ್ನು ಇಟ್ಕೊಂಡು ಇಷ್ಟು ದೂರ ಮಾಡೋರು ಅಂದರೆ ಇದಕ್ಕೆ ನಾವೇನು ಹೇಳೋದು ಅಂತ ಗೊತ್ತಿಲ್ಲ.
ಬಡವರು ಯಾವತ್ತೂ ಅಷ್ಟೇ ಸುಪ್ರೀಂ ಕೋರ್ಟ್ ಅನ್ನೋದು ಕನಸಾಗೇ ಇರ್ತೈತೆ ಹೊರತು ಅದನ್ನು ನೈಜವಾಗಿ ಅದನ್ನು ನ್ಯಾಯವಾಗಿ ಸುಪ್ರೀಂ ಕೋರ್ಟ್ಗಳು ಇವತ್ತು ನ್ಯಾಯ ಕೊಡಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಪರಿಶೀಲನೆ ಮಾಡಿಲ್ಲ ಅಂತ ಅಷ್ಟೇ ಹೇಳೋದಕ್ಕಾಗುತ್ತೆ. ತಿರ್ಗಾ ಇದನ್ನ ಈ ಥರ ಬೇರೆ ಯಾರಿಗೂ ಆಗೋದು ಬೇಡ ಅಂತ ನಾವು ಅನುಭವಿಸ್ತೀವಿ ಬಿಡಿ, ಆದರೆ ಬೇರೆಯವ್ರಿಗೆ ಈ ಥರ ಸುಪ್ರೀಂ ಕೋರ್ಟಲ್ಲಿ ಈ ಥರ ಒಂದು ಬಂದಾಗ ನೈಜವಾಗಿ ಒಂದು ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ ಇಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿ ಮಾಡೋದು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇವತ್ತು ನಾವು ನೋವು ಅನುಭವಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಅಂತಿಮ ಪರಮ ದೇವಸ್ಥಾನ ಖಂಡಿತವಾಗ್ಲೂ ಅದು ಅದರಲ್ಲಿ ಎರಡು ಮಾತೇ ಇಲ್ಲ. ಸುಪ್ರೀಂ ಕೋರ್ಟು ನಮ್ಮೆಲ್ರಿಗೂ ಒಂದು ದೊಡ್ಡ ದೇವಸ್ಥಾನ. ಅದು ಅಲ್ಲಿ ಆಗಿರುವಂಥ ತೀರ್ಪುಗಳು ಸರಿಯಾಗಿ ಬರಲೇಬೇಕು. ಆದರೂ ಕೂಡ ಕೆಲವು ಸಲ ಆಗಿ ಹೋಗ್ತವೆ, ಈ ರೀತಿ ವಿಷಯಗಳು ಆಗಿವೆ, ಆಗಬಾರ್ದಿತ್ತು. ಯಾಕಂದರೆ ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳಿಬಿಟ್ಟು ಯಾವ ರೀತಿಯಲ್ಲಿ ಮಾಡಬೇಕು. 3 ವಾರ ಕಾಲಾವಕಾಶ ಇದೆ. 22ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಈ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಆದೇಶ ಮಾಡಿದೆ ಏನು ಅಂತೇಳಿ ರೀಡೆಲಿವರ್ ಮಾಡಬೇಕು. 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಆರ್ಡರ್ ಕಾಪಿ. 5ನೇ ತಾರೀಕಲ್ಲಿ ಯಾವ ರೀತಿ ಏನು ಮಾಡಬೇಕು, 3 ವಾರದಲ್ಲಿ ಅವ್ರು ಏನು ಮಾಡಬೇಕಿತ್ತು, ಇಮಿಡಿಯೇಟ್ ADLR ಏನಿದೆ ಅವ್ರಿಗೆ ಬಂದುಬಿಟ್ಟು ಸರ್ವೆ ಮಾಡಬೇಕಿತ್ತು. ಅವ್ರ ಜಾಗ ಎಲ್ಲಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಇಷ್ಟು 2 ಎಕರೆ 22 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ. ಈ ಖರಾಬ್ ಏನಿದೆ ನನ್ನ ಹಿಂದೆ ಏನು ಈ ಜಾಗ ಏನಿದೆ ಈ ಖರಾಬಲ್ಲಿ ಇರೋ ಥರ ಖರಾಬ್ ಏನಿದೆ ಇದು ಬಿ ಖರಾಬ್ ಅಂತ ಹೇಳಿದ್ರೆ ಯಾವಾಗಲೂ ಅದು ನಾಲೆ ಪಕ್ಕದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿಯಾಗಿ ಇರುವಂಥ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟಲ್ಲಿ ಇದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವುದೋ GPA ತೋರಿಸ್ತಾರೆ, ಯಾವುದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದ್ದೇ ದಾಖಲೆಯಲ್ಲಿ ಬೌಂಡ್ರಿ ಯಾವುದಿದೆ. ನಾವೇನು ಹೇಳಿದ್ವಿ, ನಿಮ್ಮದು ಬೌಂಡ್ರಿ ಎಲ್ಲಿದೆ ಅದನ್ನು ಕರೆಕ್ಟಾಗಿ ತೋರಿಸ್ರಿ. ನಮ್ದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದ್ದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ರು ಬ್ರದರ್ಸ್ ಇದ್ದಾರೆ. ಅವ್ರು ಏನು ಮಾಡಿದ್ರೆ 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದರೆ ಬ್ರದರ್ಸ್ ಎಲ್ಲ ಜನರಲ್ಲಿ ಒಟ್ಟಿಗೆ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ಒಬ್ಬರು 3 ಗುಂಟೆಯಲ್ಲಿ ಇಲ್ಲಿ ಒಬ್ಬರು ಜನ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಇನ್ನೊಬ್ರು ಬ್ಯಾಕ್ ಸೈಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಪೋಡಿನೇ ಆಗಿಲ್ಲ. ಪೋಡಿ ಆಗದಿರೋ ಪೋಡಿ ಡಾಕ್ಯುಮೆಂಟ್ ಬೇಕಲ್ಲ, ಪೋಡಿ ಸ್ಕೆಚ್ ಬೇಕಲ್ಲ, ಯಾರಾದರೂ ಒಬ್ರು ತೋರಿಸಿ. ಇವಾಗ ಇದು ನೋಡಿ ಕರೆಕ್ಟಾಗಿ ನೋಡಿ, 19ನೇ ತಾರೀಕಿಗೆ ದಯಾನಂದ್ ಮೂರ್ತಿ ಅಂತೇಳಿ ಒಬ್ಬರಿಗೆ ಅಲಾಟ್ ಆಗಿದೆ. ಇದು ಸಂಜಯ್ ರಾಜ್ ಅವರು 5ನೇ ತಾರೀಕಿಗೆ ಹಾಕಿರೋ ಅಪ್ಲಿಕೇಶನಲ್ಲಿ 10ನೇ ತಾರೀಕು ಎಕ್ಸೆಪ್ಟ್ ಆಗುತ್ತೆ, 12ನೇ ತಾರೀಕು ಅಲಾಟ್ ಆಗುತ್ತೆ, 19ನೇ ತಾರೀಕು ಅಂದರೆ 7 ದಿನ ಕನಿಷ್ಠವಾದ ಒಂದು ಗಡುವನ್ನು ನೀಡಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾನ್ಯ ನಮ್ಮದು ಸುಪ್ರೀಂ ಕೋರ್ಟ್ಗೆ ಕೂಡ ಅವರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆ ರೀತಿಯಲ್ಲಿ ಮಾಡಲೇಬೇಕು, ಆ ರೀತಿ ಕರೆಕ್ಟಾದ ರೀತಿಯಲ್ಲಿ ಮಾಡಬೇಕು. ಇವಾಗ ಏನಿದೆ ಏಕಾಕಿ ಬಂದುಬಿಟ್ಟು ಇದ್ದವ್ರಿಗೆಲ್ಲ ನಾವು ಅವ್ರ ಜೊತೆ ಮಾತುಕತೆ ಕೂಡ ಆಡಿದ್ದೀವಿ. ಆಯಿತು, ಆ ಜಾಗವನ್ನು ತೊಗೊಳ್ಳಿ, ಹೊಡಿಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪಾಪದವರಿದ್ದಾರೆ, ಬೇಕಾದ್ರೆ ನೀವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೂ ಅಧೀನ ನ್ಯಾಯಾಲಯದಲ್ಲಿ ಅಂದರೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಈ ವಿಷಯವಾಗಿ. ಸುಪ್ರೀಂ ಕೋರ್ಟ್ ಇದು ಅಲ್ಟಿಮೇಟ್ ಅಂತ ಏನು ಹೇಳಲಿಲ್ಲ. ಪ್ರೈಮಾ ಫೇಸಿ ಅವರು ನೆಕ್ಸ್ಟ್ ಪಾರ್ಟ್ ಇಂಜಂಕ್ಷನ್ ಅವ್ರ ಕಡೆ ಇರೋದ್ರಿಂದ ಅವ್ರು ಇದ್ದಾರೆ ಅಂತ ಒಂದು ಊಹೆಯಲ್ಲಿ ಅವ್ರು, ಯಾಕಂದರೆ ಟೈಟಲ್ ಫಾಲೋಸ್ ಪೊಸೆಷನ್ ಅಂತೇಳಿ ಅವ್ರ ಜೊತೆ ಟೈಟಲ್ ಇದೆ ಅಂತ, ಆ ಟೈಟಲ್ ನಾವು ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ ಏನಂದರೆ ಆ ಟೈಟಲನ್ನು ನೀವು ಟ್ರಯಲ್ ಕೋರ್ಟಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ನಾವು ಮಾಡಿರೋ ಅಬ್ಸರ್ವೇಷನ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅಂದರೆ ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಡೆವಲಪ್ಮೆಂಟ್ ಅವ್ರಿಗೆ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಿರುವಾಗ ಈ ಬಡ ಜನತೆಗಳಿಗೆ ಯಾಕೆ 2,000 ರೂಪಾಯಿ ಏನೋ ಕೊಟ್ಕೊಂಡು ಹೆಂಗೋ ಶೀಟ್ ಮನೆ ಮಾಡ್ಕೊಂಡು ಮಾಡಿದ್ರೆ 90 ರಿಂದ 100 ಜನ ಇದ್ದಾರೆ. ಇವ್ರದ್ದು ಕಷ್ಟವಾಗಿರುವಂಥ ಆ ಕಡೆ ನೋಡಿ ಪೇಂಟ್ ಕೂಡ ಹಾಕೊಂಡಿಲ್ದಿರೋ ಅವ್ರ ಮನೆ ಇದೆ. ಅಂಥ ಒಂದು ಪರಿಸ್ಥಿತಿ. ಅಗ್ರಿಕಲ್ಚರ್ ಲ್ಯಾಂಡ್ ಒಂದು ಕಡೆ ಕನ್ವರ್ಟೆಡ್ ಅಂತಾರೆ, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅವರೇ ಸೇಲ್ ಡೀಡಲ್ಲಿ ಹೇಳ್ತಾರೆ. ಈ ಸೇಲ್ ಡೀಡ್ಗಳನ್ನೆಲ್ಲ ತಮಗೆ ತೋರಿಸಿದ್ರೆ ತಮಗೆ ಗೊತ್ತಾಗುತ್ತೆ. ನಾವು ಯಾರು ಹೇಳಬೇಕು ಅಂತ 10ನೇ ಕ್ಲಾಸ್ ಹುಡುಗರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಈ ಬೌಂಡ್ರಿಗಳು ಎಷ್ಟು ಮಿಸ್ ಮ್ಯಾಚ್ ಇದೆ ಅಂತ ಹೇಳಿ. ಅವರು ಕನ್ವರ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಕನ್ವರ್ಷನಲ್ಲಿ ಒಂದು ಥರ ಇದೆ, ಇನ್ನೊಂದು ಜಾಗದಲ್ಲಿ ಸೇಲ್ ಅಗ್ರಿಮೆಂಟ್ ಯಾರೊಬ್ರು ಕಿಯಾದವ್ರಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಕೇಸ್ ನಡೀತಾ ಇದೆ, ಅದನ್ನ ಲಿಸ್ಟ್ ಪೆಂಡೆನ್ಸ್ ಅಂತ ಆ ರೀತಿಯಲ್ಲಿ ಅವರು ಸೇಲ್ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. 20 ಗುಂಟೆ ಅಂತ ಕೆಲವು ಸಲ ಹೇಳ್ತಾರೆ ಸಂಜಯ್ ರಾಜ್ ನನ್ನ ಹತ್ರ. ಇನ್ನೊಂದು ಕಡೆ 1 ಎಕರೆ 30 ಗುಂಟೆ ಅಂತ ಹೇಳ್ತಾರೆ. 1, 30, 20 ಸೇರಿಸಿದ್ದು 2, 10 ಆಯಿತು. ಅದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಅವ್ರ ಜಾಗ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ನಾವು ಎಷ್ಟೋ ವರ್ಷಗಳಿಂದ ಅಂದರೆ ನಮ್ಮ ತಾತನಿಂದ ಮುತ್ತಾತನಿಂದ ಬಂದಿರುವಂಥ ಈ ಜಾಗ, ಯೋಗೇಶ್ ಅವ್ರದ ಮುತ್ತಾತನಿಂದ ಬಂದಿರುವಂಥದ್ದು. ಏನು ಯೋಗೇಶ್ ಅವರು, ಈಗ ಇವರು ಯಾವುದೇ ರೀತಿ ಅಡೆ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಯಾವಾಗಲೂ ಅವಕಾಶ ಕೊಡೋದಿಲ್ಲ, ಜಗಳ ಮಾಡೋ ವಿಷಯನೇ ಇಲ್ಲ. ಆದರೆ ಕಾನೂನು ಬಾಹಿರವಾದ ಕೆಲಸ ಇದು ಅಮಾನವೀಯವಾಗಿರುವಂಥ ಕೆಲಸ, ಹ್ಯೂಮನ್ ರೈಟ್ಸ್ಗೆ ಡೈರೆಕ್ಟಾಗಿ ಹಿಟ್ ಆಗಿರುವಂಥದ್ದು. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳುತ್ತೆ ಅಂತೇಳಿ ಈಕ್ವಲ್ ಆಪರ್ಚುನಿಟಿಯನ್ನು ಕೊಡಬೇಕಾಗಿರುವಂಥದ್ದು. ಇದರಲ್ಲಿ 7481 ಇದರಲ್ಲೇ ನೋಡಿ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ.
ಇದರಲ್ಲಿ 18 ಗುಂಟೆ ಜಾಗವನ್ನು ಅವರು ಕೊಡ್ತಾರೆ. ಕಿಯಾದವರಿಗೆ ಕೇಸ್ ನಡೀತಾ ಇದ್ದಂಗೆ ಅವರು ಕಿಯಾದವರಿಗೆ ಇದನ್ನು ಸೇಲ್ ಮಾಡ್ತಾರೆ.